ಕಂದಾಯ ಟ್ಯಾಕ್ಸ್ ಆಗಿರಬಹುದು, ಮತ್ತು ಸುಂಕ ಆಗಿರಬಹುದು, ಇವೆಲ್ಲವುಗಳನ್ನು ಸರ್ಕಾರಕ್ಕೆ ನಾವು ಸಲ್ಲಿಸಬೇಕು. ಸುಂಕ ಆಗಲಿ, ಕಂದಾಯ ಆಗಲಿ, ನಾವೇನು ಅವರವರಿಗೆ ಸಲ್ಲತಕ್ಕದನ್ನು ಅವರವರಿಗೆ ನಾವು ಸಲ್ಲಿಸಬೇಕು ಎಂದು ಬೈಬಲ್ ತಿಳಿಸ್ತದೆ. ನಾನು ಯಾಕೆ ಟ್ಯಾಕ್ಸ್ ಕಟ್ಟಬೇಕು, ನಾನು ಯಾಕೆ ಮನೆ ಟ್ಯಾಕ್ಸ್ ಕಟ್ಟಬೇಕು, ನಾನು ಯಾಕೆ ಲೈಟ್ ಬಿಲ್ ಕಟ್ಟಬೇಕು, ನಾನು ಯಾಕೆ ನನ್ನ ಸಂಬಳದ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ಮಾಡಿಸ್ಬೇಕು, ಇವೆಲ್ಲ ಇಲ್ಲ. ಬೈಬಲ್ ಹೇಳ್ತದೆ, ಸರ್ಕಾರಕ್ಕೆ ಒಪ್ಪಿಸುವಂಥದ್ದನ್ನು ಸರ್ಕಾರಕ್ಕೆ ಒಪ್ಪಿಸ್ರಿ, ಯಾರ್ಯಾರಿಗೆ ಏನೇನು ಕೊಡಬೇಕಾದ ಅದೆಲ್ಲ ಕೊಟ್ಬಿಡ್ರಿ ಅಂತ ಈ ಬೈಬಲ್ ಹೇಳ್ತದೆ. ಇದು ನಾವು ಸನ್ಮಾನ ಮಾಡಿದ ಹಾಗೆ ಆಗ್ತದೆ. ಲೋಕದಲ್ಲಿ ನಾವು ಎಲ್ಲರನ್ನ ಸನ್ಮಾನಿಸಿದ ಹಾಗೆ ಆಗುತ್ತದೆ. ಆದ್ದರಿಂದ ನಾವು ಸನ್ಮಾನಿಸೋರಾಗಿರಬೇಕು ಎಂದು ನಮ್ಮನ್ನು ಬೈಬಲ್ ತಿಳಿಸ್ತದೆ. ಅಷ್ಟೇ ಅಲ್ಲದೆ ಒಳ್ಳೆಯ ನಡತೆ ಉಳ್ಳವರಾಗಿರ್ರಿ ಅಂತ ಇನ್ನೊಂದು ವಾಕ್ಯ ಹೇಳ್ತದೆ. ಒಳ್ಳೆಯ ನಡತೆ, ನಮ್ಮಲ್ಲಿ ಒಳ್ಳೆಯ ನಡತೆಗಳು ಇದೆಯಾ ಎಂದು ನಾವು ಪ್ರಶ್ನೆ ಹಾಕಿಕೊಳ್ಳುವಾಗ ಒಂದು